ಚಾನಲ್ ಪೂಜಾಸ್ಟಿ ವ್ಲಾಗ್ಸ್. ಇವತ್ತು 2 ದಿನದ ವ್ಲಾಗ್ ಆಗಿರುತ್ತೆ. ಇದು ಬಂದು ಶುಕ್ರವಾರ ನೈಟು. ಇವತ್ತು ಒಂದು ಒಳ್ಳೆ ಸಾಂಬಾರ್ ರೆಸಿಪಿನ ತೋರಿಸ್ತಿದ್ದೀನಿ. ಈ ವ್ಲಾಗಲ್ಲಿ ಮೇಯ್ನಾಗಿ ಲಂಚ್ ಬಾಕ್ಸ್ ಐಡಿಯಾ ಇರುತ್ತೆ. ಲಂಚ್ ಬಾಕ್ಸ್ ಹೇಗೆ ಪ್ರಿಪೇರ್ ಮಾಡ್ತೀನಿ ದೇವರಾಜಿಗೆ ಅದ್ರ ಬಗ್ಗೆ ಇರುತ್ತೆ. ಹಾಗೆ ಒಂದು ರೆಸಿಪಿ ಇರುತ್ತೆ. ಹಾಗೆಯೇ ಒಂದು ಮಜ್ಜಿಗೆ ಮೆಣಸಿಕಾಯಿ ಮಾಡೋ ವಿಧಾನ. ಈ ಚಳಿಗಾಲಕ್ಕೆ ಸೂಪರ್ ಟೇಸ್ಟಿಯಾಗಿರುವಂಥ ಮಜ್ಜಿಗೆ ಮೆಣಸಿಕಾಯಿ ನಾನು ಯಾವ ಥರ ಮಾಡ್ತೀನಿ, ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಯಾವ ಥರ ಹೇಳ್ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ವ್ಲಾಗ್ನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡ್ತಾ ಇರೋರಿದ್ರೆ ಸಪೋರ್ಟ್ ಮಾಡಿ. 2 ದಿನದ ವ್ಲಾಗ್. ಹೋದ ವಾರ ತಂದಿದ್ದಲ್ವ ಸೀಗಡಿನ ಬಿಸಿಲಲ್ಲಿ ಒಂದು 2-3 ದಿನ ಚೆನ್ನಾಗಿ ಒಣಗಾಕಿದ್ದೆ. ಒಣಗಾಕ್ಬಿಟ್ಟು ಈಗ ಆರಿಸ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಬಿಳಿ ಹುಳಗಳಿರ್ತವೆ ಕೆಲವೊಂದು ಸಲ, ಅದು ಬಿಸಿಲಲ್ಲಿ ಹಾಕೋದ್ರಿಂದ ಎಲ್ಲ ಹರಿದೋಗುತ್ತೆ. ಹಾಗಾಗಿ ಈಗೆಲ್ಲ ವೇಸ್ಟ್ ಎಲ್ಲ ತಕ್ಕೋತಾ ಇದ್ದೀನಿ. ಧೂಳು ವೇಸ್ಟ್ ಏನಿರುತ್ತೆ ಅದೆಲ್ಲ ತೆಗೆದು ಸೈಡ್ಗೆ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಊದ್ಬಿಟ್ಟು ನೆನೆ ಹಾಕ್ಬಿಟ್ಟು ಆಮೇಲೆ ತೊಳೆದ್ಬಿಟ್ಟು ಹಾಕೋದು. ಚೆನ್ನಾಗಿ ಕೆಂಪಾಳ ಉರಿಬೇಕು ಮೊದಲಿಗೆ. ಆದಷ್ಟು ಬಣ್ಣ ಕಮ್ಮಿ ಇರೋದೇ ತೊಗೊಂಡ್ರೆ ಕೆಮಿಕಲ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ. ತುಂಬ ಕೆಂಪಗಿರೋ ತೊಗೊಂಡ್ರೆ ಕೆಮಿಕಲ್ಸ್ ಜಾಸ್ತಿ ಹಾಕಿರ್ತಾರೆ ಅಷ್ಟೇ. ಈಗ ನಾನು ಮಸಾಲೆಗೆ ನೋಡ್ತಾ ಇರ್ಬೋದು. ನಾನು 2 ಟೈಮ್ಗೆ ಆಗಂಗೆ ಮಾಡ್ಕೋತಾ ಇರೋದ್ರಿಂದ 3 ಟೊಮೊಟೊ, ಕಾಯಿ, ಕಡಲೆ, ಹಾಗೆಯೇ ಖಾರದ ಪುಡಿ, ಸಾಂಬಾರು ಪುಡಿ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಈರುಳ್ಳಿ ಇಷ್ಟು ರುಬ್ಬಕ್ಕೆ ಹಾಕೋತಿದ್ದೀನಿ. ಒಂದು ಸಣ್ಣ ಈರುಳ್ಳಿನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಚಿಲ್ಕವರೆ ಕಾಳೆಲ್ಲ ತೊಳೆದ್ಬಿಟ್ಟು ನೆನೆಯಾಕೆ ಇಟ್ಕೊಂಡಿದ್ದೀನಿ. ಈಗ ಒಂದು ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ರುಬ್ಕೊಂಬಿಡೋಣ. ಸಣ್ಣಗೆ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನಾನು ಇದನ್ನು 2-3 ರೀತಿಲಿ ಮಾಡ್ತೀನಿ. ಅಂದರೆ ಮುಳುಗಾಯಿ, ಆಲೂಗೆಡ್ಡೆ, ಹಾಗೆಯೇ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಒಂದು ಥರ ಮಾಡ್ತೀನಿ. ಮೊಟ್ಟೆ ಹಾಕ್ಬಿಟ್ಟು ಒಂದು ಸಲ ಮಾಡ್ತೀನಿ. ಹಾಗೆ ಕೈಮಾ ಹಾಕ್ಬಿಟ್ಟು ಚಿಲ್ಕವರೆ ಸಾರು ಮಾಡ್ತೀನಿ. ಚಿಲ್ಕವರೆ ಕಾಳಲ್ಲಿ ಏನೇನೆಲ್ಲ ಮಾಡ್ಬೋದು, ವೆರೈಟೀಸ್ ಐಟಮ್ಸ್ಗಳಲ್ವ. ಅವರೆಕಾಳು ಕಾಲ ಬಂತು ಅಂದರೆ ನಮ್ಮ ಮನೇಲಿ ವಿಧವಾದಂಥ ಅಡುಗೆಗಳೇ ಆಗ್ತಾಯಿರುತ್ತೆ. ಈ ಟೈಮಲ್ಲಿ ಬೇಳೆ ಸಾರು ಕೂಡ ಅಷ್ಟು ರುಚಿಸಲ್ಲ. ಈಗ ಸಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಬಿಟ್ಟು 1-2 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ ಏನು ಹೆಚ್ಚಿಟ್ಟಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಫ್ರೈ ಆಗಿದ್ದಕ್ಕೆ ಕಾಳೆಲ್ಲನೂ ತೊಳೆದಿರೋದನ್ನು ಹಾಕ್ಕೊಂಡು ನೀಟಾಗಿ ನೀರು ಬಿಟ್ಟು ಸುಂಡಬೇಕು. ಹಸಿ ವಾಸನೆ ಹೋಗಬೇಕು. ಆಗಲೇ ಚಿಲ್ಕವರೆ ಸಾರು ತುಂಬಾ ಟೇಸ್ಟ್ ಬರುತ್ತೆ. ನೀರಿನ ಅಂಶ ಇರಬಾರ್ದು ಆ ಕಾಳಿನಲ್ಲಿರೋದು. ನಾನು ಇದೇ ರೀತಿಯೇ ಮಾಡೋದು. ಈಗ ನೋಡ್ತಾ ಇರ್ಬೋದು ನೀರೇನೂ ಇಲ್ಲ, ಅಷ್ಟು ಚೆನ್ನಾಗಿ ಸುಂಡಿದೆ. ಈಗ ರುಬ್ಬಿರೋಂಥ ಮಸಾಲ ಹಾಕ್ಕೊಂಬಿಡೋಣ. 1-2 ನಿಮಿಷ ಕೈ ಆಡಿಸೋಣ. ಆ ಕಾವಿಗೆ ಮಸಾಲ ಸ್ಮೆಲ್ಲು ಚೆನ್ನಾಗಿ ಬಿಡುತ್ತೆ. ಅದಾದಮೇಲೆ ಅಳತೆಗೆ ತಕ್ಕಷ್ಟು ನೀರು ಹಾಕೋಣ. ನಾನು ಇದನ್ನು ಕೂಗಿಸೋದಿಲ್ಲ, ನಾನು ಓಪನಾಗೆ ಬೇಯಿಸೋದು ಚಿಲ್ಕವರೆ ಸಾಂಬಾರು ಯಾವತ್ತೂ. ಏಕೆಂದರೆ ಬೇಗ ಬೇಯೋದ್ರಿಂದ ಕೂಗಿಸ್ಬಿಟ್ರೆ ಪಾಯಸ ಆದಂಗೆ ಆಗಿಬಿಡುತ್ತೆ. ಕಾಳು ಬಾಯಿಗೆ ಸಿಗೋದಿಲ್ಲ. ಹಾಗಾಗಿ ಈಗ ಚೆನ್ನಾಗಿ ಕುದೀತಾ ಇದೆ. ಒಂದು ಕುದಿ ಬಂದ ಮೇಲೆ ನಾನು ಉಪ್ಪನ್ನು ಹಾಕ್ತಾಯಿರೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಯಾವುದೇ ಅಡುಗೆಗೆ ಆಗಿರ್ಬೋದು 1-2 ಕುದಿ ಬಂದಮೇಲೆ ಉಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿ ಉಪ್ಪು ಇಟ್ಕೊಳ್ಳುತ್ತೆ. ಹಂಗಾಗಿ ಈಗ ಸಾಂಬಾರು ಟೇಸ್ಟ್ ಮಾಡಿದೆ, ಸಖತ್ತಾಗಿದೆ. ಈಗ ನಾನು ಸೀಗಡಿ ಏನು ಹುರಿದಿಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ನೀರು ಹಾಕೋತಾ ಇದ್ದೀನಿ. 1-2-3 ಸಲ ತೊಳಿಬೇಕು. ಅದರಲ್ಲಿರೋ ಗಲೀಜು, ಕಲ್ಲರ್ ಅಂಶ ಎಲ್ಲ ಹೋಗಿ ತಿಳಿ ನೀರು ಬರೋ ಗಂಟ ತೊಳ್ಕೊಬೇಕು. ಈಗ ನೋಡಿ ಈ ರೀತಿಯಾಗಿ ತೊಳೆದಿದ್ದೀನಿ. ಚೆನ್ನಾಗಿ ಹುರಿದಷ್ಟು ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ನಾನೀಗ ಒಂದು ಪಾತ್ರೆಗೆ ಸಾಂಬಾರನ್ನ ತಗೋತಾ ಇದ್ದೀನಿ. ಇದಕ್ಕೆ ಸೀಗಡಿನ ಹಾಕ್ಕೊತೀನಿ. ಸಪ್ರೇಟಾಗಿ ಇನ್ನೊಂದು ಸ್ವಲ್ಪ ಸಾಂಬಾರನ್ನ ಎತ್ತಿಟ್ಕೊತೀನಿ. ಯಾಕೆ ಅಂದರೆ ನಾನು ಸಿಂಚು ಇಬ್ಬರೂ ಸೀಗಡಿ ಹಾಕಿರೋ ಸಾಂಬಾರು ತಿನ್ನೋದಿಲ್ಲ. ದೇವರಾಜಿಗೋಸ್ಕರ ಮಾಡ್ತಾಯಿದ್ದೀನಿ. ಈಗ ಮಾಡ್ತಿರೋ ಸರ್ 2 ಟೈಮ್ಗೆ ಆಗುತ್ತೆ ದೇವರಾಜಿಗೆ. ನಾನು ಸಿಂಚು ತಿಂತೀವಿ, ಆದರೆ ಸಾಂಬಾರು ತಿನ್ನೋಕ್ಕೆ ಇಷ್ಟಪಡಲ್ಲ. ಸೀಗಡಿ ಪೀಸ್ನ ತಿಂತೀವಿ ಹಂಗೆ ತಟ್ಟೆಗೆ ಹಾಕ್ಕೊಂಡು. ಹಾಗಾಗಿ ಸಾಂಬಾರು 2 ಥರ, ಒಂದು ಕಡೆ ನಮಗೆ ಪ್ಲೈನಾಗಿ ಎತ್ತಿಟ್ಕೊಂಡಿದ್ದೀನಿ, ದೇವರಾಜಿಗೆ ಸೀಗಡಿ ಹಾಕಿದ್ದೀನಿ. ಅವರಂತೂ ಸಖತ್ ಇಷ್ಟಪಟ್ಟು ತಿಂದರು. ಸಾಂಬಾರು ಮಾತ್ರ ಅಷ್ಟು ಚೆನ್ನಾಗಿದೆ ಅಂತ. ಯಾರಿಗೆಲ್ಲ ಸೀಗಡಿ ಇಷ್ಟ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಕಡೆ ಎಲ್ಲ ಇದೇ ಥರ ಮಾಡ್ತೀರಾ? ಅಂದರೆ ಸೀಗಡಿನ ಸಾಮಾನ್ಯ ಮೊಸಪ್ಪು ಸಾರಿಗೆ, ಉಪ್ಪು ಸಾರಿಗೆ ಎಲ್ಲದಕ್ಕೂ ಹಾಕ್ಬೋದು. ಆದರೆ ಚಿಲ್ಕವರೆ ಸಾರಿಗೆ ಹಾಕಿದ್ರೆ ಅದ್ರ ಟೇಸ್ಟ್ ಹೆಚ್ಚು ಅಂತಲೇ ಹೇಳ್ಬೋದು. ಈಗ ಸಾಂಬಾರು ಚೆನ್ನಾಗಿ ಕುದ್ದಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಬತ್ತು ಅಂತ. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ಸೀಗಡಿ ಬೇಗ ಬೆಂದುಬಿಡುತ್ತೆ. ಈಗ ಬಿಸಿ ಬಿಸಿ ಮುದ್ದೆ ಸಹ ಮಾಡಿಕೊಂಡೆ. ಈಗ ಮುದ್ದೆ ಜೊತೆಗೆ ಸೀಗಡಿ ಸಾಂಬಾರು ರೆಡಿ ಆಯಿತು. ದೇವರಾಜಿಗೆ ಕೊಟ್ಟರೆ ನಾನು ಸಹ ಜೊತೆ ಊಟ ಮಾಡಿಬಿಡ್ಬೋದು. ಫಸ್ಟಿಗೆ ಅವ್ರಿಗೆ ಕೊಟ್ಬಿಡ್ತೀನಿ. ಇದು ಶುಕ್ರವಾರದ ನೈಟ್ ವ್ಲಾಗ್ ಇಷ್ಟೇ. ಇನ್ನು ನಾನು ನಾಳೆ ಬೆಳಗ್ಗೆ ನಿಮ್ಮ ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದು ಬೆಳಗ್ಗೆ
ನನ್ನ ದಿನ ಟೀ ಜೊತೆಗೆ ಶುರು ಆಗುತ್ತೆ. ನಾನು ಎದ್ದು ಒಂದು ಗ್ಲಾಸ್ ಜೀರಿಗೆ ನೀರು ಕುಡಿದು ಟೀ ಕುಡ್ಕೊಂಡು ಒಂದು 1 ಅವರ್ ಬಿಟ್ಟು ಟಿಫಿನ್ ಮಾಡಲಿಕ್ಕೆ ಸಿಂಚುಗೆ ಚಿತ್ರಾನ್ನ ಮಾಡಿಕೊಟ್ಟೆ. ದೇವರಾಜಿಗೆ ಅದೇ ಸಾರಿಗೆ ಮುದ್ದೆ ಮಾಡಿಕೊಟ್ಟೆ. ಮುದ್ದೆ ಮಾಡಿದ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಏನು ಯಾವಾಗಲೂ ಮುದ್ದೆ ತೋರಿಸೋದು ಅಂದ್ಬಿಟ್ಟು. ಸಾಂಬಾರು ಇತ್ತಲ್ವ, ಹಂಗಾಗಿ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಚಪಾತಿ ಮಾಡಿಕೊಟ್ಬಿಡ್ತೀನಿ ಅವ್ರಿಗೆ. ಹಾಗೆಯೇ ಸಂತೆಗೆ ಹೋಗಿದ್ರಲ್ವ, ಶನಿವಾರ ಅಲ್ವಾ, ಅವರೆಕಾಯಿ 100 ರೂಪಾಯಿಗೆ 3 kg ಅಂದ್ಬಿಟ್ಟು ತೊಗೊಂಡು ಬಂದಿದ್ದರು. ಎಲೆಕೋಸು, ಹೀರೆಕಾಯಿ ನೋಡಿ ಒಂಚೂರು ಚೆನ್ನಾಗಿಲ್ಲ, ಹೀರೆಕಾಯಿ ಮಾತ್ರ ಬಲ್ತಿತ್ತು. ದೇವರಾಜು ನೋಡ್ದೇ ತಂದುಬಿಟ್ಟಿದ್ದಾರೆ. ಹೂಕೋಸು ಇಷ್ಟ ಆಯಿತು. ಹಾಗೆ ಮೂಲಂಗಿ ಮತ್ತು ಕ್ಯಾರೆಟ್ ತುಂಬ ಫ್ರೆಶ್ ಆಗಿರೋದು ತಂದಿದ್ದರು. ಗೆಡ್ಡೆಕೋಸು ಕೂಡ. ಈಗ ನಾನು ಗೆಡ್ಡೆಕೋಸು, ಬೀನ್ಸು ಮತ್ತು ತೊಂಡೆಕಾಯಿ ಎಲ್ಲ ನೆಚ್ಚಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಚಪಾತಿ ಹಿಟ್ಟನ್ನು ಕಲಸಿದ್ದೀನಿ. ದೇವರಾಜಿಗೆ ಇವತ್ತಿದೆ ಲಂಚ್ ಬಾಕ್ಸು. ತರಕಾರಿ ಪಲ್ಯ, ಚಪಾತಿ, ಮೊಸರು, ಹಾಗೆಯೇ ಮೂಲಂಗಿನ ಕೊಟ್ಟು ಕಳ್ಸೋಣ ಅಂದ್ಕೊಂಡಿದ್ದೀನಿ. ಈಗ ಡ್ರೈ ಪಲ್ಯ ಕೂಡ ರೆಡಿ ಆಯಿತು. ನಾನೊಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೆ ತರಕಾರಿಗಳನ್ನ ಮೊದಲೇ. ಆ ಥರ ಬೇಯಿಸ್ಕೊಂಡು ಮಾಡಿದ್ರೆ ಜಾಸ್ತಿ ನೀರು ತೊಗೊಳೋದಿಲ್ಲ. ಒನ್ ಟೈಮ್ ಊಟ ಕೊಟ್ಟು ಕಳಿಸಿದ್ರೂ ಆರಾಮಾಗಿರೋದೇನು ಅಳಿಸೋದೆಲ್ಲ ಆಗೋದಿಲ್ಲ. ಹಂಗಾಗಿ ನೀರಿನ ಅಂಶ ಇರಬಾರ್ದು. ದೇವರಾಜು ಟ್ರಾವೆಲ್ ಮಾಡೋದ್ರಿಂದ ಬಸ್ಸಲ್ಲಿ ಕುಲ್ಕೋದೆಲ್ಲ ಇರುತ್ತಲ್ವ, ಹಂಗಾಗಿ ಆದಷ್ಟು ಡ್ರೈ ಮಾಡಿ ನಾನು ಕೊಟ್ಟು ಕಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಚಟ್ನಿ ಅಂದರೆ ಈ ಟೊಮಾಟೊ ಚಟ್ನಿ, ಗೊಡ್ಗಾರ, ಚಪಾತಿ, ರೊಟ್ಟಿ ಇಂಥವೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಅನ್ನದ ಐಟಮ್ಗಿಂತ. ಇದಾದರೆ ಅಟ್ಲೀಸ್ಟು ತಿನ್ಕೊಬೋದು. ಜೊತೆಗೆ ಮೊಸರು ಕೊಟ್ಟು ಕಳಿಸ್ಬಿಟ್ಟಿರ್ತೀನಿ, ಯಾಕೆಂದರೆ ಪಲ್ಯ ಗಿಲ್ಯ ಮಿಸ್ ಆದ್ರೂ ಮೊಸರಲ್ಲಿ ತಿನ್ಕೊತಾರೆ. ಈಗ ಚಪಾತಿ ಕೂಡ ಮಾಡಿಕೊಂಡೆ. ನಾನು ಯೂಶ್ವಲಿ ತಟ್ಟೆಲೇ ಒತ್ತೋದು ಚಪಾತಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ. ದೇವರಾಜು ಸಹ ತಿಂತಾಯಿದ್ದಾರೆ. ಬೆಳಗ್ಗೆ ಮುದ್ದೆ ಮಾಡಿಕೊಟ್ಟಿದ್ರಿದ್ದ ಕಾರಣ ನಾನು ಇವಾಗ ಚಪಾತಿನೇ ಮಾಡಿದ್ದೀನಿ. ತರಕಾರಿ ಪಲ್ಯ, ಚಪಾತಿ, ಮೊಸರು ಮತ್ತು ಮೂಲಂಗಿ. ಇವತ್ತಿನ ಲಂಚ್ ಬಾಕ್ಸ್ ಈ ರೀತಿಯಾಗಿ ರೆಡಿ ಮಾಡಿದ್ದೆ. ನಿಮಗೆಲ್ಲ ಇಷ್ಟ ಆಯಿತಾ? ಈಗ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದಾಯಿತು. ಮಜ್ಜಿಗೆ ಮೆಣಸಿಕಾಯಿ ಯಾವ ಥರ ಮಾಡ್ತೀನಿ ಅಂತ ನಾನೊಂದು ವೀಡಿಯೋನೇ ಮಾಡ್ಕೊಂಡಿದ್ದೆ. ಇದು 1 ತಿಂಗಳಿಂದೆ ಮಾಡಿರೋದು, ಏಕೆಂದರೆ ಒಣಗಾಕೋದ್ರಿಂದೆಲ್ಲ ಸೇರಿಸಿ ಮಾಡಬೇಕಿತ್ತಲ್ವ. ಈಗ ಅದಕ್ಕೋಸ್ಕರ ಈ ವ್ಲಾಗಲ್ಲೇ ಹಾಕ್ತಾಯಿದ್ದೀನಿ. ಊರಿಂದ ಹುಳಿ ಮಜ್ಜಿಗೆ ತೊಗೊಂಡು ಬಂದಿದ್ದು. ಯೂಶ್ವಲಿ ಇಂಥ ಮಜ್ಜಿಗೆ ಮೆಣಸಿಕಾಯಿ, ಮಜ್ಜಿಗೆ ಸಾರು, ಮೊಸರು ಬಜ್ಜಿ ಇಂಥವಕ್ಕೆಲ್ಲ ಊರಿನ ಮೊಸರು ಮಜ್ಜಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಏನಂದರೆ ನಂದಿನಿ ತರ್ತೀವಲ್ಲ ಡೈರಿ ಮೊಸರಿಗಿಂತ ನಾವೇ ಕಡಿದು ತಂದಿರೋ ಅಂಥ ಮಜ್ಜಿಗೆಯಲ್ಲಿ ತುಂಬ ಟೇಸ್ಟ್ ಇರುತ್ತೆ. ಹಾಗಾಗಿ ಒಂದು ಬಾಟ್ಲಲ್ಲಿ ತೊಗೊಂಡು ಬಂದಿದ್ರು. ಹೇಳಿದ್ದೆ ಚಳಿಗಾಲ ಅಲ್ವಾ, ಮಜ್ಜಿಗೆ ಮೆಣಸಿಕಾಯಿ ಎಲ್ಲ ಬೇಕು ಅನಿಸುತ್ತೆ ಊಟಕ್ಕೆ. ಹಾಗಾಗಿ 1 kg ಹಸಿರು ಮೆಣಸಿಕಾಯಿ ಕೂಡ ತರಿಸಿದ್ದೀನಿ. ಸ್ವಲ್ಪ ದಪ್ಪ ಮೆಣಸಿಕಾಯಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಅದನ್ನು ತೊಳೆದುಬಿಟ್ಟು ಸೋರು ಹಾಕ್ಕೊಂಡಿದ್ದೀನಿ. ಅಷ್ಟರಲ್ಲಿ ಮಜ್ಜಿಗೆಗೆ ಹಾಕೋದಕ್ಕೆ ಒಂದು 50 ಗ್ರಾಮ್ ಜೀರಿಗೆ, 1-2 ಹಿಡಿಯಷ್ಟು ಉಪ್ಪು, ಇದನ್ನು ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟಿಗೆ ಜೀರಿಗೆ ಹಾಕೋದ್ರಿಂದ ನಾವು ಮಜ್ಜಿಗೆ ಮೆಣಸಿಕಾಯಿ ಕರಿತೀವಲ್ವ, ಆವಾಗ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಜೀರಿಗೆ, ಉಪ್ಪು ನಮ್ಮ ಮನೇಲಿ ನನಗೆ ಇದೇ ಥರ ಹೇಳ್ಕೊಟ್ಟಿರೋದು. ಹಾಗಾಗಿ ನಾನು ನಿಮ್ಮ ಮುಂದೆ ಇದೇ ರೀತಿಯೇ ಶೇರ್ ಮಾಡ್ತಾಯಿದ್ದೀನಿ. ಬೇಕಿದ್ದರೆ ಕರಿಬೇವಿನ ಸೊಪ್ಪನ್ನು ಸಹ ನೀವು ರುಬ್ಬಿಟ್ಟು ಹಾಕ್ಕೋಬೋದು, ಇದ್ದರೆ ಆಪ್ಷನಲ್. ಈಗ ನಾನು ಮಜ್ಜಿಗೆಗೆ ಗಟ್ಟಿಯಾಗೇ ಇರಬೇಕು ಮಜ್ಜಿಗೆ. ನಾನೇನು ನೀರು ಮಿಕ್ಸ್ ಮಾಡಿಲ್ಲ, ಊರಿಂದ ಹೆಂಗೆ ತಂದಿದ್ರು ಅದು ಅಷ್ಟನ್ನೇ ಹಾಕಿ ಮಾಡ್ತಾಯಿರೋದು. ಈಗ ನಾನು ಹಸಿರು ಮೆಣಸಿಗೆ ಎಲ್ಲ ತೊಳೆದು ಸೋರು ಹಾಕೊಂಡಿದ್ದೆ ಅಲ್ವಾ, ಒಂದು ಪಿನ್ನ ತೊಗೊಂಡು ಈ ರೀತಿಯಾಗಿ ಸುಮ್ಮನೆ ಹಿಂಗೆ ಗೀರ್ತಾಯಿದ್ದೀನಿ. ಬೀಜ ಏನೂ ತೆಗಿತಾ ಇಲ್ಲ, ಹಂಗೆ ಗೀರ್ಬಿಟ್ಟು ಹಾಕಿದ್ರೆ ಅದೊಂದು 2 ದಿನ ಆದಮೇಲೆ ಅದು ನೀಟಾಗಿ ಅದರೊಳಗಡೆಗೆ ರಸ ಎಲ್ಲ ಎಳ್ಕೊಂಡಿರತ್ತೆ. ನಾನು ಈಗ ನೆನೆ ಹಾಕ್ತಿದ್ದೀನಲ್ವ, ಇವತ್ತು ನೆನೆ ಹಾಕಿದ್ರೆ ನಾಳೆ ಪೂರ್ತಿ ಮಜ್ಜಿಗೆಯಲ್ಲೇ ಬಿಟ್ಬಿಟ್ಟು ಮಾರನೇ ದಿನ ನಾನು ಒಣಗಾಕೋದು. ಒಂದಿನ ಪೂರ್ತಿ ಮಜ್ಜಿಗೆಯಲ್ಲಿ ಬಿಟ್ಬಿಡ್ತೀನಿ. ಚೆನ್ನಾಗಿ ನೆನ್ಕೋಬೇಕು, ಬಿಳಿಗಾಗಬೇಕು. ಹಂಗಾಗಿ ಈ ರೀತಿಯಾಗಿ ಸೀಳ್ಕೊಂಡ್ರೆ ಸಾಕು, ಏನು ಕಟ್ ಮಾಡಬೇಕು ಅನ್ನೋದೇನಿಲ್ಲ. ಈಸಿಯಾಗಿ ಆಗೋಗ್ಬಿಡುತ್ತೆ. ಪಿನ್ನಲ್ಲಿ ಈ ಥರ ಸೀಳ್ಕೊಂಬಿಟ್ರೆ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಈ ಮೆಥಡ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಈ ಮೊಸರು ಮೆಣಸಿನ್ಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿನಾರ ಅಂದ್ಕೊಳ್ಳಿ, ಮೊಸರು ಮೆಣಸಿನ್ಕಾಯಿ ಅಂತನಾರ ಅಂದ್ಕೊಳ್ಳಿ. ಒಂದೊಂದು ಊರ ಕಡೆ ಒಂದೊಂದು ರೀತಿ ಕರೀತಾರೆ. ನಮ್ಮ ಕಡೆ ನಾವು ಮಜ್ಜಿಗೆ ಮೆಣಸಿನ್ಕಾಯಿ ಅಂತೀವಿ, ಕೆಲವೊಂದು ಕಡೆ ಮೊಸರು ಮೆಣಸಿನ್ಕಾಯಿ ಅಂತಾರೆ ಅಲ್ವಾ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನನ್ನ ವೀಡಿಯೋಸ್ಗಳಲ್ಲಿ ಸ್ವಲ್ಪನಾದರೂ ಕಂಟೆಂಟ್ಗಳು ಒಳ್ಳೆ ರೀತಿಯಲ್ಲಿ ಬರ್ತಾಯಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನನಗಿನ್ನೂ ಮೋಟಿವೇಶನ್ ಸಿಗ್ದಂಗಾಗುತ್ತೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡಲಿಕ್ಕೆ. ಈಗ ನೋಡಿ ಚೆನ್ನಾಗಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತಟ್ಟೆ ಮುಚ್ಚಿ ಬಿಟ್ಬಿಡಬೇಕು. ಇಡೀ ನಾನು ನೈಟ್ ಮಾಡಿದ್ದಿದ್ದನ್ನು ಒಂದು ನೈಟ್ ಪೂರ್ತಿ ತಟ್ಟೆ ಮುಚ್ಚಿಬಿಟ್ಟಿದ್ದೆ. ಮತ್ತೆ ಬೆಳಗ್ಗೆ ಎದ್ದು ಕಲಾಯಿಸಬೇಕು.
ಕೆಳಗಡೆ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ನೋಡ್ತಾ ಇದ್ದೀರಾ, ಬಣ್ಣ ಆಲ್ರೆಡಿ ಕಮ್ಮಿ ಕಲರ್ ಹೆಂಗಾಗಿದೆ ಅಂತ ಬಿಟ್ಟಿದೆ ನೋಡಿ, ಹಸಿರು ಬಣ್ಣ ಎಲ್ಲ ಬಿಟ್ಟಿದೆ. ಇನ್ನೂ ಚೆನ್ನಾಗಿ ಬಿಡಬೇಕು. ಇವತ್ತು ಅಂಶ ಸಕ್ಕತ್ತಾಗಿರುತ್ತೆ ಟೇಸ್ಟು. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಈಗ ಬನ್ನಿ ಒಣಗಾಕೋಣ. ಮತ್ತೆ ಸಂಜೆ ತಂದು ಮಜ್ಜಿಗೆ ಒಳಗಡೆಗೆ ಹಾಕಬೇಕು. ಈ ಮಜ್ಜಿಗೆ ಕುಡಿಯೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಮೆಣಸಿಗೆ ಖಾರ, ಹುಳಿ, ಉಪ್ಪು ಎಲ್ಲ ಸೇರ್ಕೊಂಡಿರುತ್ತೆ. ಸಾಮಾನ್ಯವಾಗಿ ಒಂದೊಂದು ಸ್ಪೂನಲ್ಲಿ ಅವಾಗ ಒಂದು 2 ಸ್ಪೂನ್ ಕುಡಿತಾ ಇರ್ತೀನಿ, ಹೋಯ್ತಾ ಬರ್ತಾ. ಆದಷ್ಟು ಎಮ್ಮೆ ಮಜ್ಜಿಗೆ ಆದರೆ ಇನ್ನೂ ಒಳ್ಳೆಯದು, ಮೊಸರಾದ ಮಜ್ಜಿಗೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಣಗಾಕೋಣ. ಬಿಸಿಲು ಚೆನ್ನಾಗಿದೆ ಇವತ್ತು. ಈಗ ಒಣಗಾಕಿದ್ದನ್ನ ನೀಟಾಗಿ ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಮತ್ತೆ ಮಜ್ಜಿಗೆ ಒಳಗಡೆ ಹಾಕ್ಬಿಡ್ತೀನಿ. 1-2 ಸಲ ಈ ಥರ ಒಣಗಾಕಬೇಕು, ಮಜ್ಜಿಗೆ ಒಳಗಡೆ ಹಾಕಬೇಕು. ಆವಾಗ ಏನಾಗುತ್ತೆ, ಚೆನ್ನಾಗಿ ಎಳ್ಕೊಳ್ಳುತ್ತೆ. ಮಜ್ಜಿಗೆ ಮೆಣಸಿಗೆ ಫ್ಲೇವರ್ ಆಗಲೇ ಬರೋದು. ನಾವು ಒಂದು ಸತಿ ಮಾತ್ರ ಹಾಕ್ಬಿಟ್ಟು ಒಣಗಾಕ್ಬಿಟ್ಟಿಟ್ರೆ ಅಷ್ಟು ಫ್ಲೇವರ್ ಚೆನ್ನಾಗಿರೋದಿಲ್ಲ. 1-2-3 ಟೈಮು ಮಜ್ಜಿಗೆಗೆ ಹಾಕಿ ತೆಗೆದು ಒಣಗಾಕ್ಬಿಟ್ರೆ ಮಜ್ಜಿಗೆ ಮೆಣಸಿಕಾಯಿ ಹದವಾಗುತ್ತೆ. ಈಗ ಮತ್ತೆ ತೊಗೊಂಡೋಗಿ ಮಜ್ಜಿಗೆಗೆ ಹಾಕ್ತಾಯಿದ್ದೀನಿ. 2 ಸಲ ಈ ಥರ ಮಜ್ಜಿಗೆಗೆ ಹಾಕಿ ಒಂದು 3-4 ಡೇಸ್ ಒಣಗಿಸ್ದೆ. ನೋಡಿ ಫೈನಲ್ ರಿಸಲ್ಟ್ ಯಾವ ಥರ ಬಂದಿದೆ ಅಂತ. ಗರಿಯಾಗಿ ಆಗಿದೆ, ಇನ್ನೇನಿಲ್ಲ. ಇದು ಆರಾಮಾಗಿ ನೀವು 6-7 ತಿಂಗಳು 1 ವರ್ಷ ಇಡ್ಬೋದು ಇದನ್ನು. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.